ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ. ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ. 4 ಜೋಡಿ ಎತ್ತ ಕಟ್ಟಿ 4 ದಿಕ್ಕಿಗೂ ಅಟ್ಟಿ ಅಡಿಗಲ್ಲು ನೆಟ್ಟಿ ನಿಂತ ಕೆಂಪೇಗೌಡ. 4 ಜೋಡಿ ಎತ್ತ ಕಟ್ಟಿ 4 ದಿಕ್ಕಿಗೂ ಅಟ್ಟಿ ಅಡಿಗಲ್ಲು ನೆಟ್ಟಿ ನಿಂತ ಕೆಂಪೇಗೌಡ. ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ. ಹರಿಸಿ ಕಾಡ ಕತ್ತರಿಸಿ ಗಿರಿಯ ಏರುತ್ತ ದೊರೆಯು ದಣಿವಿನಿಂದ ಕುಂತ ತತ್ತರಿಸಿ ದೊರೆಯ ಕಂಡ ಅಜ್ಜಿಯೊಂದು ಕೊಟ್ಟಿತು ಬೆಂದ ಕಾಳನ್ನು ತಿಂದು ಮುಗಿಸಿ ತಿರುಗಿ ನೋಡಲು ಅಜ್ಜಿಯ ಕಾಣದೆ ದೊರೆಯ ಚಿತ್ತದಿ ಉದಿಸಿತು ಬೆಂದ ಕಾಳೂರು. ಅದುವೇ ನಮ್ಮಯ ಈಗಿನ ರಾಜಧಾನಿ ಹೆಮ್ಮೆಯ ಬೆಂಗಳೂರು. ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ. 4 ಜೋಡಿ ಎತ್ತ ಕಟ್ಟಿ 4 ದಿಕ್ಕಿಗೂ ಅಟ್ಟಿ ಅಡಿಗಲ್ಲು ನೆಟ್ಟಿ ನಿಂತ ಕೆಂಪೇಗೌಡ. ದಿಕ್ಕಿಗೆ ಗೋಪುರವಿರಿಸಿ ದೇವರಿಗೆ ಪೂಜೆ ಸಲ್ಲಿಸಿ ಊರ ಸುತ್ತ ಕೋಟೆ ಕಟ್ಟಿಸಿ ಕೋಟೆ ಹೆಬ್ಬಾಗಿಲನ್ನು ಕಟ್ಟಲು ಕುಸಿಯುತ್ತಿತ್ತು ಪ್ರತಿ ಸಾರಿ. ಬಾಗಿಲು ನಿಲ್ಲಲು ಅಧಮನೊಬ್ಬ ಗರ್ಭಿಣಿಯ ಬಲಿಬೇಕೆನ್ನಲು ನೊಂದು ಕುಸಿದ ಗೌಡನ ಕಂಡ ಗರ್ಭಿಣಿ ಸೊಸೆ ಲಕ್ಷ್ಮೀದೇವಿಯು ನಾಡಹಿತಕ್ಕೆ ಗುಡಿಯ ಮುಂದೆ ನಿಂತು ಗುಡಿಯ ಮುಂದೆ ನಿಂತು ಕತ್ತರಿಸಿಕೊಂಡು ಆತ್ಮಬಲಿಯಾದಳು. ದೊರೆಯು ದುಃಖಿಸಿ ನೆನಪಿಗೆ ಕಟ್ಟಿಸಿದ ಲಕ್ಷ್ಮೀ ಮಂದಿರ. ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ. ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ. 4 ಜೋಡಿ ಎತ್ತ ಕಟ್ಟಿ 4 ದಿಕ್ಕಿಗೂ ಅಟ್ಟಿ ಅಡಿಗಲ್ಲು ನೆಟ್ಟಿ ನಿಂತ ಕೆಂಪೇಗೌಡ. 4 ಜೋಡಿ ಎತ್ತ ಕಟ್ಟಿ 4 ದಿಕ್ಕಿಗೂ ಅಟ್ಟಿ ಅಡಿಗಲ್ಲು ನೆಟ್ಟಿ ನಿಂತ ಕೆಂಪೇಗೌಡ. ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ. ಹುರಿಮೀಸೆ ಗಂಡು ಇವನು ಇಳೆಯಂಥ ಮನಸ್ಸಿನವನು ನವನಗರ ಕಟ್ಟಲು ಬಂದ ಕೆಂಪೇಗೌಡ.